ನಿನ್ನೆ ನೈಟ್ ದೋಸೆ 11 ಗಂಟೆಗೆ ನೆನ್ಸಿ ಹಾಕಿದ್ನಲ್ಲ, ಬೆಳಿಗ್ಗೆ ಎದ್ದು ಅದನ್ನ ಮಿಷಿನ್ ಕಳ್ಸೋಣ ಅಂತೇಳಿ ಕಳ್ಸಿದ್ರೆ ಇಷ್ಟೊತ್ತಿಗೆಲ್ಲ ಹಾಕಲ್ಲ ನಾವಂತೂ ವಾಪಸ್ ಕಳ್ಸಿದ್ರಂತೆ. ಇನ್ನು ಅದನ್ನ ನಾನೇ ಮನೇಲಿ ಹಾಕೊಂಡ್ರೆ ಆಯ್ತು ಅಂತೇಳಿ ಮಟನ್ ಮಾಡಕ್ಕೆ ಇಟ್ಟಿದ್ದೀನಿ. ಫಸ್ಟ್ ಮಟನ್ಗೆ ಉಪ್ಪು ಅರಿಶಿನ ಮತ್ತು ಬಿಸಿನೀರು ಹಾಕಿ ವಿಜಿಲ್ ಹೊಡೆಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಮಸಾಲೆಗೆ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಪೌಡ್ರು, ಅರಿಶಿನ, ಖಾರ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ಸ್ವೀಟ್ ಅಂಡ್ ಸಾಲ್ಟ್ ಮಾಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿದೆ. ಇನ್ನು ಪ್ರಾಪ್ತಿ ಖಾರ ತಿನ್ನಲ್ಲ, ಅವಳಿಗೆ ಮಟನ್ ಬಾಯ್ಲ್ ಮಾಡಿರೋ ನೀರು ಮತ್ತೆ ಲಿವರ್ ಮಾತ್ರ ತಿಂತಾಳೆ. ಅದನ್ನ ಸ್ವಲ್ಪ ಸೈಡ್ಗೆ ಇಟ್ಟು ಮಾಡ್ಕೊಂಡಿಟ್ಟಿರೋ ಪೇಸ್ಟ್ ನೀರು ಹಾಕಿ ಇನ್ನೊಂದೆರಡು ವಿಜಿಲ್ ಹಾಕ್ಸಿದ್ರೆ ಆಯ್ತು. ಇನ್ನು ನಮ್ಮನೇಲಿ ಒಬ್ರೊಬ್ರು ಒಂದೊಂದು ಕೇಳ್ತಾರೆ. ನಮ್ಮನೆ ರೊಟ್ಟಿ ಬೇಕು ಅಂದ್ರೆ ಇನ್ನು ಮಟನ್ ಜೊತೆ ರೊಟ್ಟಿ ಮಾಡಿದೆ. ಇನ್ನು ದೋಸೆ ಹಿಟ್ಟನ್ನ ಮಿಷಿನ್ ಅವ್ರು ಹಾಕಿಲ್ಲ ಅಂತೇಳಿ ಮನೇಲಿ ಹಾಕೋಣ ಅಂತೇಳಿ ದೋಸೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡು 3 ಗಂಟೆಗೆ ದೋಸೆ ಹಾಕಿದೆ. ದೋಸೆ ಕೂಡ ಚೆನ್ನಾಗಿ ಬಂತು. ಫಸ್ಟ್ ಸ್ವಲ್ಪ ಕಾಟ ಕೊಟ್ಟಿತ್ತು ಅಷ್ಟೇ. ಸಪ್ಪಗಿರೋ ತೆಗೆದಿದ್ನೆಲ್ಲ ಪ್ರಾಪ್ತಿ ಅದನ್ನು ತಿಂದ್ಲು. ಹಾಗೆ ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಏನಾದರೂ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅನ್ನ ಮೆತ್ತಗೆ ಮಾಡ್ಕೊಂಡು ಈ ಥರ ಚಿಕನ್ ಮಟನ್ ಬಾಯ್ಲ್ ಮಾಡಿರೋ ನೀರಾಗಿ ತಿನ್ನಿಸಿ, ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.